ಕವಿತೆ ಹೆಸರು ಶವ್ವಾಲಿನ ಚಂದ್ರಮ. ಒಂದೇ ಶವ್ವಾಲಿನ ಚಂದ್ರನ ಬೆಳಕಿನಲ್ಲಿ ಮಾತನಾಡಬೇಕಿದೆ ಉಗಾದಿ ಬಗ್ಗೆ ಮತ್ತು ರಂಜಾನ್ ಬಗ್ಗೆ. ಮಾತನಾಡಬೇಕಿದೆ ಕಾವ್ಯದ ಬಗ್ಗೆ, ಪ್ರೀತಿಯ ಬಗ್ಗೆ. ಬಂದೂಕುಗಳನ್ನು ಬಿತ್ತುವ ಲೋಕದಲ್ಲಿ ಹಾಡಲೇ ನಾನು ಪ್ರೀತಿಯ ಬಗ್ಗೆ ಅಥವಾ ನ್ಯಾಯದ ಬಗ್ಗೆ? ಎರಡೂ ಕಣ್ಣ ಮುಚ್ಚಾಲೆಯಾಡುತ್ತಿವೆ ಈಗೀಗ, ಅಥವಾ ಕಣ್ಣುಗಳ ಮುಂದೆಲ್ಲ ಪೊರೆ ಕವಿಯುತ್ತಿದೆ. ಉದ್ದಾನುದ್ದ ಮಾತುಗಳದ್ದು, ನಿಲ್ಲಿಸಲೇ ಒಲ್ಲದ ಟಿವಿ ಶಬ್ದಗಳದ್ದು, ಕಟ್ಟುತ್ತಲೇ ಹೋಗುವ ಆಖ್ಯಾನಗಳದ್ದು. ಜೋಡಿಸುತ್ತಲೇ ಇರುತ್ತಾರೆ ಒಂದಾದ ಮೇಲೊಂದರಂತೆ ಕಣ್ಣಿಗೆ ಕನ್ನಡಕಗಳನ್ನು. ಮಂಕಾಗುತ್ತಿವೆ ನ್ಯಾಯದ ಪರಿಭಾಷೆಗಳು. ಇರಲಿ, ಈಗ ಮಾತನಾಡಬೇಕಿದೆ ಪ್ರೀತಿಯ ಬಗ್ಗೆ ಮತ್ತು ನ್ಯಾಯದ ಬಗ್ಗೆ. ಕಾಲ ಕಾಲದಿಂದಲೂ ಜಗತ್ತು ಕೊಡುತ್ತಲೇ ಬಂದಿರುವ ವ್ಯಾಖ್ಯಾನಗಳು, ಮುದ್ರಿಸುವ ಠಂಕಿಸುವ ಲೇಬಲ್ಗಳು, ಗುಣವಾಚಕಗಳಾಗುತ್ತಿವೆ ಸಮುದಾಯ ವಾಚಕಗಳು. ಇಲ್ಲಿ ಎಲ್ಲವೂ ಕ್ರಮಬದ್ಧವಾಗಿಯೇ ನಡೆಯುತ್ತದೆ. ಯಾರೋ ಎಲ್ಲೋ ಬಾಂಬು ಹಾಕಿದರೆ, ಬಂದೂಕು ಎತ್ತಿದರೆ, ಚಾಕು ಚುಚ್ಚಿದರೆ ಮೊದಲು ಕೇಳಲಾಗುತ್ತದೆ ಅವನ ಹೆಸರನ್ನು, ಆಮೇಲೆ ಧರ್ಮವನ್ನು, ನಂತರ ಅವನ ದೇಶವನ್ನು. ಆಮೇಲೆ ನಿರ್ಧರಿಸಲಾಗುತ್ತದೆ ಅವನು ಉಗ್ರವಾದಿಯೋ, ಪಾಪ ಮತಿಭ್ರಾಂತನೋ, ಅಥವಾ ಅಕಸ್ಮಾತ್ ಹಾದಿ ತಪ್ಪಿದವನೋ, ಇಲ್ಲ ವೀರಯೋಧನೋ ಎಂದು. ಇರಲಿ, ಎಲ್ಲದರ ನಡುವೆ ನರಕದ ದ್ವೀಪವೊಂದರಲ್ಲಿ ಎಳೆ ಹೂಗಳನ್ನು ಹೊಸಕಿ ಹಾಕಿ ಬೆತ್ತಲಾದ ಜಗನ್ನಾಯಕನೊಬ್ಬ ಎಳೆ ಮಕ್ಕಳ ಶಾಲೆಯ ಮೇಲೆ ಬಾಂಬು ಹಾಕಿ, ಸಾಲು ಸಾಲು ಗೋರಿಗಳ ಮೇಲೆ ಹೂಗಳ ಜಾಗದಲ್ಲಿ ಸಾಲು ಸಾಲು ಪಾಟಿ ಚೀಲಗಳನ್ನು ಜೋಡಿಸಿಟ್ಟು, ಚಂದದ ಫೋಟೋ ತೆಗೆಸಿ, ಅಂದದ ಕಟ್ಟು ಹಾಕಿಸಿ, ಡ್ರಾಯಿಂಗ್ ರೂಮಿನ ಗೋಡೆಗೆ ನೇತು ಹಾಕಿ ಶಾಂತಿಯ ಮಾತನಾಡುತ್ತಾನೆ, ಪುರಸ್ಕಾರದ ಹಕ್ಕು ಮಂಡಿಸುತ್ತಾನೆ. ಮೈದಾನದಲ್ಲಿ ಚೆಂಡು ಯಾರೇ ಹೊಡೆಯಲಿ, ಎಲ್ಲಿಗೆ ತಾಕಲಿ, ಗೋಲು ಮಾತ್ರ ತನ್ನದೇ ಎನ್ನುತ್ತಾನೆ. ಇದೆಲ್ಲದರ ನಡುವೆ ಮಾತನಾಡಬೇಕಿದೆ ಕಾವ್ಯದ ಬಗ್ಗೆ ಮತ್ತು ಪ್ರೀತಿಯ ಬಗ್ಗೆ. ಬರೆಯಲೇ ನಾನು ಬದುಕು ಸುಟ್ಟ ಧೂಳು ಮೆತ್ತಿದ ಮೈ, ಕಂಬನಿ ಕರೆಗಟ್ಟಿದ ಮುಖದಲ್ಲಿ, ಕುಸಿದು ಬಿದ್ದ ಕಟ್ಟಡದ ಕಲ್ಲು ಮರಳಿನ ನಡುವೆ ರಕ್ತ ಮೆತ್ತಿದ ಪಾಟಿ ಚೀಲವನ್ನು ಸವರುತ್ತಾ ಕುಳಿತ ಅಪ್ಪನ ಬಗ್ಗೆ. ಹೇಳಲೇ ನಾನು ಒಡಲು ಬಗೆದು ಹೆತ್ತವಳನ್ನು ನೆಲ ಬಗೆದು ಹುಡುಕುತ್ತಿರುವ ಮುರಿದ ಉಗುರು, ರಕ್ತ ಒಸರುವ ಕೈಗಳ ಅಮ್ಮನ ಬಗ್ಗೆ. ನಮಸ್ತೆ.